ಚಿಗುರುಪಾದೆ ಚುನಾಲ ಸಿಎಂ ನಗರ ಇಲ್ಲಿನ ದಾರುಣಾಜಾತ್ ಎಜುಕೇಶನಲ್ ಸೆಂಟರ್ನ 15ನೇ ವಾರ್ಷಿಕ ಹಾಗೂ ಸನಾನುದಾನ ಸಮ್ಮೇಳನ ಮತ್ತು ಅಜ್ಮೀರ್ ಮೌಲಿದ್ ಜನವರಿ 10-11ರಂದು ನಡೆಯಲಿದ್ದು ಕರ್ನಾಟಕ ಸೇರಿದಂತೆ ಕೇರಳದ ಶಾಸಕರು ಹಾಗೂ ಧಾರ್ಮಿಕ ಮುಂದಾಳುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸ್ವಾಗತ ಸಮಿತಿ ಸಂಚಾಲಕ ಎಸ್ಎಂ ರಜ್ವಿ ಹೇಳಿದರು. ತೊಕ್ಕೊಟ್ಟು ಸೇವಾ ಸೌಧದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಇವರು ಜನವರಿ 11ರಂದು ಜರುಗುವಂತಹ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್, ಮಂಜೇಶ್ವರ ಶಾಸಕ ಎಎಂಕೆ ಅಶ್ರಫ್, ಧಾರ್ಮಿಕ ಮುಂದಾಳು ಹಾಗೂ ಉದ್ಯಮಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಸೇರಿದಂತೆ ಎಲ್ಲಾ ಧರ್ಮಗಳ ಧಾರ್ಮಿಕ ಮುಂದಾಳುಗಳು ಭಾಗವಹಿಸಲಿದ್ದಾರೆ ಎಂದ ಅವರು ಜನವರಿ 10ರಂದು ಧ್ವಜಾರೋಹಣವನ್ನ ಸೈಯದ್ ಶಂಸುದ್ದೀನ್ ತಂಗಲ್ ಗಾಂಧಿನಗರ ನೆರವೇರಿಸಲಿದ್ದು ಸೈಯದ್ ಸಿಟಿಎಂ ಕುಯ್ಯತ್ತೋಳ್ ತಂಗಲ್ ರಜ್ವಿ ಮುಡಿಪು ಉದ್ಘಾಟನೆಯನ್ನ ನಡೆಸಲಿದ್ದಾರೆ. ಜಲಾಲಿಯಾ ರತೀಬ್ನಲ್ಲಿ ಸೈಯದ್ ಶಿಹಾಬುದ್ದೀನ್ ತಂಗಲ್ ಮದಕ, ಮಹಮ್ಮದ್ ಮುಸ್ಲಿಯಾರ ಮಸ್ದಿ ಸುಧಾಕಿರಿನ್ ನೇತೃತ್ವದಲ್ಲಿ ಶಬೀರ್ ಅಶ್ವರಿ ಕೆಸಿ ರೋಡ್ ಮುಖ್ಯ ಪ್ರಭಾಷಣಗೈಯಲಿದ್ದಾರೆ. ಸೈಯದ್ ಅತಾವುಲ್ಲಾ ತಂಗಲ್ ಉದ್ಯಾವರ, ಕೇರಳ ಮುಸ್ಲಿಂ ಜಮಾಅತ್ ಮಂಜೇಶ್ವರ ಝೋನ್ದ ಅಧ್ಯಕ್ಷ ಅಹ್ಮೇದ್ ಸಕಾಫಿ ಬಾಕಿಮಾರ್ ಸ್ವಲ್ಲತ್ ಮಜ್ಲಿಸ್ ನಡೆಸಿಕೊಳ್ಳಲಿದ್ದಾರೆ. ಜನವರಿ 11ರಂದು ಮಡವೂರ್ ಮೌಲಿದ್, ಅಜ್ಮೀರ್ ಮೌಲಿದ್, ರಜ್ವಿ ಸಂಗಮ ಹಾಗೂ ಸಂಜೆ 5 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಎಲ್ಲಾ ಧರ್ಮದ ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದಾರುಣಾಜಾತ್ ಚೇರ್ಮನ್ ಅಬ್ದುಲ್ ಖಾದರ್ ಸಕಾಫಿ, ಪ್ರಬಂಧಕ ಶಬೀರ್ ಅಶ್ವರಿ, ಸ್ವಾಗತ ಸಮಿತಿ ಚೇರ್ಮನ್ ಮೊಹಮ್ಮದ್ ಹಾಜಿ ಎಂಕೆ ಕಂಚಿಲಾ, ಸ್ವಾಗತ ಸಮಿತಿ ಸಂಚಾಲಕ ಎಸ್ಎಂ ಬಶೀರ್ ರಜ್ವಿ, ಸ್ವಾಗತ ಸಮಿತಿ ಕೋಶಾಧಿಕಾರಿ ಮುಸ್ತಾಫಾ ಕಡಂಬಾರು, ಜಮಾಅತ್ ಅಧ್ಯಕ್ಷ ಹುಸೈನ್ ಮುಸ್ಲಿಯಾರ್, ಪ್ರಚಾರ ಸಮಿತಿ ಕನ್ವೀನರ್ ಹುಸೈನ್ ರಜ್ವಿ, ಕರ್ನಾಟಕ ಪ್ರಚಾರ ಸಮಿತಿ ಸಂಚಾಲಕ ಅಬ್ಬಾಸ್ ರಜ್ವಿ ಉಪಸ್ಥಿತರಿದ್ದರು. ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ರಜ್ವಿ ಸನದು ಸರ್ಟಿಫಿಕೇಟ್ ದಾನ ಮಾಡಲಾಗುವುದು. ಅಂದು ಉತ್ತರ ಭಾರತದ ಪ್ರಖ್ಯಾತರಾಗಿರತಕ್ಕಂತಹ ದಾರುಲ್ ಉಲೂಮ್ ಬರೇಲ್ವಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ದಾರುಲ್ ಉಲೂಮ್ ಸ್ಥಾಪನೆಯ ಮುಖ್ಯ ರಕ್ಷಾಧಿಕಾರಿಯಾಗಿರತಕ್ಕಂತಹ ಮೊಹಮ್ಮದ್ ಮನ್ನಾನ್ ರಜಾಕಾರ್ ಸಾಹಿಬ್ ಕಿಬ್ಲಾ ಮನ್ನಾನಿ ಮಿಯಾ ಬರೇಲ್ವಿ ಶರೀಫ್ ಅವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ಸನದು ದಾನವನ್ನ ನೀಡಲಿದ್ದಾರೆ. ಅಂದರೆ ಸರ್ಟಿಫಿಕೇಟ್ ಬಿರುದನ್ನ ಸ್ವಾಗತ ಸಮಿತಿ ಚೇರ್ಮನ್ ಮೊಹಮ್ಮದ್ ಹಾಜಿ ಕೆಂಚಿಲಾ ರವರು ಇದ್ದಾರೆ. ಸಮಿತಿಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂತಹ ಮುಸ್ತಫಾ ಕಡಂಬಾರ್ ಇದ್ದಾರೆ. ಸ್ಥಾಪನೆಯ ಮ್ಯಾನೇಜರ್ ಶಬೀರ್ ಅಶ್ವರಿ ಉಸ್ತಾದ್, ಹುಸೈನ್ ಮುಸ್ಲಿಯಾರು, ಅದೇ ರೀತಿ ಪಡಿಕಲ್ ಅಬ್ಬಾಸ್ ರಜ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಪ್ರಧಾನ ಸಮಾರಂಭಗಳು ಕಳೆದು ಸಮಾರೋಪದಲ್ಲಿ ಸಾವಿರಾರು ಮಂದಿಗೆ ಅನ್ನದಾನ ನಡೆದು ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿರುವುದು. ದೈವ ಅಂದರೆ ಮತ ಬೌದ್ಧಿಕವಾಗಿ, ಧಾರ್ಮಿಕವಾಗಿ ಹಾಗೂ ಭೌತಿಕವಾದಂತಹ ಎರಡು ವಿದ್ಯಾಭ್ಯಾಸವನ್ನು ಒಂದೇ ಗೋಣಿನಡಿಯಲ್ಲಿ ನೀಡುತ್ತಿರುವಂತಹ ಒಂದು ಸ್ಥಾಪನೆಯಾಗಿದೆ. ಈ ಸ್ಥಾಪನೆಗೆ ತಮ್ಮ ಎಲ್ಲ ರೀತಿಯ ಬೆಂಬಲ, ಪ್ರೋತ್ಸಾಹ ದಕ್ಷಿಣ ಕರ್ನಾಟಕದ ಹಲವಾರು ಮಂದಿ ಜನರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ವಿವರನ್ನ ತಿಳಿಸಲು ತಾವು ಮಾಧ್ಯಮ ಕರ್ತರಿಂದ ಎಲ್ಲ ರೀತಿಯ ಬೆಂಬಲವನ್ನ ನಾವು ಕೋರುತ್ತಿದ್ದೇವೆ. ಕೇರಳದ ಶಾಸಕರು ಹಾಗೂ ಪಾರ್ಲಿಮೆಂಟ್ ಸದಸ್ಯರು, ಅಲ್ಲಿ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಅದೇ ರೀತಿ ಸಾಯಂಕಾಲ ನಡೆಯುವ ಸಾಂಸ್ಕಾರಿಕ ಸಮ್ಮೇಳನ, ಅದರಲ್ಲಿ ಎಲ್ಲ ಧರ್ಮದ ಗುರುಗಳು, ಎಲ್ಲ ಧರ್ಮದ ನಾಯಕರುಗಳು, ಮುಖಂಡರುಗಳು ಭಾಗವಹಿಸುವ ದೊಡ್ಡ ಒಂದು ಸೌಹಾರ್ದ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ಸಾಂಸ್ಕಾರಿಕ ಸಮ್ಮೇಳನದ ಬಗ್ಗೆ ಕೂಡ ನಮ್ಮಿಂದ ಹೆಚ್ಚಿನ ಪ್ರಚಾರವನ್ನು ನಾವು ಬಯಸ್ತಾ ಇದ್ದೇವೆ.